ಫ್ರೆಂಡ್ಸ್, ಇದು ನನ್ನ ಮೊದಲನೇ ವಿಡಿಯೋ. ಇದರಲ್ಲಿ ಬೇಬಿಗೆ ಸಂಬಂಧಪಟ್ಟಾಗೆ ಯಾವ ಬ್ರ್ಯಾಂಡ್ನ ಯೂಸ್ ಮಾಡಬೇಕು, ಲೈಕ್ ಸ್ಕಿನ್ ಟೋನಿಗೆ, ಬಾಡಿಗೆ ಮತ್ತು ಫೇಸ್ಗೆ ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ಬೇಬಿಗೆ ಸೂಟ್ ಆಗುತ್ತೆ, ಮತ್ತು ಇದ್ರ ಜೊತೆ ಇನ್ನು ಯಾವ ಬ್ರ್ಯಾಂಡ್ ಚೆನ್ನಾಗಿದೆ, ಡಾಕ್ಟರ್ ಯಾವುದನ್ನು ಸಜೆಸ್ಟ್ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ. ನನಗೆ ಕೂಡ 2 months ಆಗಿದೆ ಬೇಬಿ ಆಗಿ. ಡಾಕ್ಟರ್ ಕೂಡ ಇದೇ ಬ್ರ್ಯಾಂಡ್ನೇ ಸಜೆಸ್ಟ್ ಮಾಡಿದ್ರು. ಇದ್ರ ಜೊತೆ ಇನ್ನು 2 ಬ್ರ್ಯಾಂಡ್ ಇದೆ, ಸೆಬಾಮೆಡ್ ಜೊತೆ ಟೆಡಿಬಾರ್ ಮತ್ತು ಸೆಟಾಫಿಲ್ ಅಂತ. ಇದು 3 ಬ್ರ್ಯಾಂಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ pH ಲೆವೆಲ್ ಕೂಡ ತುಂಬಾ ಕಡಿಮೆ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ಫಸ್ಟ್ ಪ್ರಾಡಕ್ಟು, ಸೆಬಾಮೆಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಅಂತ. ಇದು ತುಂಬ ಚೆನ್ನಾಗಿದೆ. ಇದು 2 ಟೈಪಲ್ಲಿ ಬರುತ್ತೆ, ಟ್ಯೂಬಲ್ಲಿ ಬರುತ್ತೆ ಮತ್ತು ಈ ಥರ ಬಾಕ್ಸ್ ಟೈಪಲ್ಲಿ ಬರುತ್ತೆ. ನಾನು ಇದನ್ನು ಸ್ಮಾಲರ್ ಕ್ವಾಂಟಿಟಿ ಅಂತ ಅಂದ್ಬಿಟ್ಟು 50 ml ಇದೆ. ಇದನ್ನು ಚೂಸ್ ಮಾಡಿದೆ. ಇದು 1030 rupees ಬೀಳುತ್ತೆ ನಿಮಗೆ. ಆನ್ಲೈನಲ್ಲಿ ಕೂಡ ನೀವು ಶಾಪ್ ಮಾಡ್ಕೊಬಹುದು. 50 rupees ಏನೋ ಡಿಸ್ಕೌಂಟ್ ಆಗ್ಬೋದು. ನಾನು ಬಂದು ಸ್ಟೋರ್ನಲ್ಲಿ ತೊಗೊಂಡೆ, ಸೊ MRPನೇ ಬೀಳ್ತು 1030 rupees. ಇದು ಕೂಡ ತುಂಬ ಚೆನ್ನಾಗಿದೆ. ಈ ಥರ ಬಾಕ್ಸ್ ಟೈಪಲ್ಲಿ ಬರುತ್ತೆ. ಒಂದು ನಿಮಿಷ ಇದನ್ನು ತೋರಿಸ್ತೀನಿ. ಈ ಥರ ಬಾಕ್ಸ್ ಟೈಪಲ್ಲಿ ಇರುತ್ತೆ. ಇದನ್ನು ನೀವು ಕ್ಯಾಪಲ್ಲಿ ಕ್ಲೋಸ್ ಕೂಡ ಮಾಡ್ಕೊಬಹುದು, ಯಾವಾಗ ಬೇಕು ಅವಾಗ ಯೂಸ್ ಮಾಡಿ. ಇದು ಮತ್ತೇನು ಬೆನಿಫಿಟ್ ಅಂತ ಅಂದರೆ, ಟ್ಯೂಬಲ್ಲಿ ಬಂದು ಜಾಸ್ತಿನೇ ಬಂದ್ಬಿಡುತ್ತೆ. ಇದು ಸ್ಮಾಲರ್ ಹೋಲ್ ಇರೋದ್ರಿಂದ ತುಂಬ ಕಡಿಮೆ ಬರುತ್ತೆ. ಸೊ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ. ಈ ಥರ ಟೈಪ್ದು ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಸೆಬಾಮೆಡು. ಮತ್ತು ಇದರಲ್ಲೂ ಕೂಡ 5.5 ಇದೆ pH ಲೆವೆಲ್ಲು. ಹಾಗೆ ನೀವು ಗೂಗಲಲ್ಲಿ ಕೂಡ ರಿವ್ಯೂ ಚೆಕ್ ಮಾಡ್ಬೋದು, 4.6 ಇದೆ. ಆಲ್ಮೋಸ್ಟ್ ಎಲ್ಲರೂ ಈಗಿನ ಜನ್ರೇಷನಲ್ಲಿ ಸೆಬಾಮೆಡೇ ಪ್ರಿಫರ್ ಮಾಡ್ತಾರೆ. ಸೆಬಾಮೆಡು, ಟೆಡಿಬಾರು, ಸೆಟಾಫಿಲ್ಲು, ಇದು 3 ಬ್ರ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದು ಮಸಾಜ್ ಆಯಿಲು. ಇದನ್ನ ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದು. 40 rupees ಏನೋ ಆಫ್ ಆಗ್ಬೋದು. ಇದ್ರ MRP ಬಂದು 630 rupees. ಇದು ಕೂಡ ತುಂಬ ಚೆನ್ನಾಗಿದೆ ಮಸಾಜ್ ಆಯಿಲು. ಬಟ್ ನಾನು ಪ್ರಿಫರ್ ಮಾಡೋದು ಬಂದು ಹರಳೆಣ್ಣೆನ. ಹಳ್ಳಿ ಸೈಡೆಲ್ಲ ನಿಮಗೆ ಗೊತ್ತಿರುತ್ತೆ, ಹಳೆ ಕಾಲದಲ್ಲೆಲ್ಲ ಹರಳೆಣ್ಣೆನೇ ಯೂಸ್ ಮಾಡ್ತಿದ್ದು. ಅದು ಕೂಡ ತುಂಬ ಚೆನ್ನಾಗಿದೆ. ನಾನು ಜಸ್ಟ್ ಫೇಸ್ಗೆ ಮತ್ತು ಕೈಗಳಿಗಷ್ಟೇ ಇದನ್ನು ಯೂಸ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಬಾಡಿಗೆಲ್ಲ ನಮ್ಮ ತಾಯಿ ಯೂಸ್ ಮಾಡೋ ಹರಳೆಣ್ಣೆನೇ, ಅವರು ಕೂಡ ಅದನ್ನೇ ಯೂಸ್ ಮಾಡಿ ನಮ್ಮನ್ನೆಲ್ಲ ಬೆಳೆಸಿರೋದು. ಅದರಿಂದ ನಾವು ಮಸಾಜ್ ಆಯಿಲ್ಗೆ ಅದನ್ನೇ ಪ್ರಿಫರ್ ಮಾಡ್ತೀನಿ. ಇದು ರೇರ್ಲಿ, ಲೈಕ್ ಫೇಸ್ಗೆ ಏನಾದರೂ ಹರಳೆಣ್ಣೆ ಯೂಸ್ ಮಾಡಿದ್ರೆ ಬ್ಲಾಕ್ ಆಗ್ತವೆ ಮಕ್ಕಳು ಅಂತ ಅವ್ರು ಹೇಳ್ತಾರಲ್ಲ, ಸೊ ಅದರಿಂದ ಅದನ್ನ ಯೂಸ್ ಮಾಡ್ತಿಲ್ಲ. ಇದನ್ನೇ ಮಸಾಜ್ ಆಯಿಲ್ನೇ ಯೂಸ್ ಮಾಡ್ತಿದ್ದೀನಿ. ಇದು ಬಿಟ್ಟರೆ ಇನ್ ಬಾಡಿಗೆಲ್ಲ ಹರಳೆಣ್ಣೆ ಬರುತ್ತಲ್ಲ, ನಾವು ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ವಲ್ಲ, ಹರಳೆಣ್ಣೆನೇ ಯೂಸ್ ಮಾಡ್ತೀನಿ. ಅದು ಸ್ಟ್ರೆಂತ್ ಕೊಡುತ್ತೆ ನೀಟಾಗಿ ಮಸಾಜ್ ಮಾಡಿದ್ರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ಮಸಾಜ್ ಮಾಡಬೇಕು ಮಗುಗೆ ಹರಳೆಣ್ಣೆಯಿಂದ, ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ಬಾಡಿ ಲೋಷನ್ನು. ಇದು ಕೂಡ ನಿಮಗೆ 2 ಟೈಪ್ಸಲ್ಲಿ ಬರುತ್ತೆ. ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು 1500 ಸಮಥಿಂಗ್ ಅನ್ಸುತ್ತೆ. ಇದು ಕೂಡ ನಾನು ಆನ್ಲೈನಲ್ಲಿ ಬೈಯಿಂಗ್ ಮಾಡಿದ್ದು. ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಓಕೆ ಅಂತ ಅನ್ಸುತ್ತೆ, ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನೀವು ನಾರ್ಮಲ್ ಬೇಬಿ ಔಟ್ಲೆಟ್ಸ್ಗಳಿಗೆ ಹೋದ್ರೆ MRPನೇ ಇರುತ್ತೆ, ಅಲ್ಲಿ ಯಾವುದೇ ಡಿಸ್ಕೌಂಟ್ ಕೂಡ ನಿಮಗೆ ಸಿಗಲ್ಲ. ಇದು ಅಷ್ಟೇ ಬಾಡಿ ಲೋಷನ್ ತುಂಬ ಚೆನ್ನಾಗಿದೆ. ಮಾಯಶ್ಚರೈಸರ್ ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ತುಂಬ ಸಾಫ್ಟ್ ಮತ್ತು ಸೆನ್ಸಿಟಿವ್ ಅಂತ ಅನ್ಸುತ್ತೆ ಬೇಬಿದು ಸ್ಕಿನ್ನು. ನಮ್ಮ ಬೇಬಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಹಾಗೆ ಇದು 400 ml ಕ್ವಾಂಟಿಟಿ. ನೆಕ್ಸ್ಟ್ ಬಂದು ಸೆಬಾಮೆಡ್ದು ಪೌಡರ್ ಬರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲಾನು ಕೂಡ ನಮ್ಮ ಬೇಬಿಗೆ ಸೆಬಾಮೆಡ್ ಬ್ರ್ಯಾಂಡೇ ಯೂಸ್ ಮಾಡ್ತಾ ಇದ್ದೀನಿ. ಈ ಪೌಡರು ಕೂಡ 400 ಗ್ರಾಮ್ ಬರುತ್ತೆ. ಇದು ಬಂದು 1190 rupeesಗೆ ಬಿಲ್ ಆಗಿತ್ತು. ಇದು ಕೂಡ ನಾನು ಆನ್ಲೈನಲ್ಲೇ ಶಾಪ್ ಮಾಡಿದ್ದು, ಸಮ್ ಡಿಸ್ಕೌಂಟ್ ಸಿಕ್ತು. ಬಟ್ ನಾನು ಪ್ರಿಫರ್ ಮಾಡೋದು ಏನಂತ ಹೇಳಿದ್ರೆ, ಈಗ ನ್ಯೂ ಬಾರ್ನ್ ಬೇಬಿಗೆ ಪೌಡರ್ ನೆಸೆಸಿಟಿ ಇರಲ್ಲ. ಡಾಕ್ಟರ್ ಕೂಡ ಅದನ್ನೇ ಸಜೆಸ್ಟ್ ಮಾಡೋದು ನಮಗೆ, ಪೌಡರ್ ಆದಷ್ಟು ಕಂಟ್ರೋಲ್ ಮಾಡಿ ಯೂಸ್ ಮಾಡಬೇಡಿ ಅಂತಾನೇನೆ. ಲಾಸ್ಟ್ ವೀಕ್ ಅಷ್ಟೇ ನಮ್ಮ ಬೇಬಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ತರ ಆಗಿತ್ತು. ನಾವು ಅವಾಗ ಕೂಡ ಹೋಗಿದಾಗ ಆ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದು, ಪೌಡರ್ ಆದಷ್ಟು ನೀವು ಯೂಸ್ ಮಾಡಿಲ್ಲ ಅಂದ್ರೇನೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಹಳೆ ಕಾಲದಲ್ಲಿ ನಮ್ಮ ತಾಯಿ ಅಂದ್ರೆಲ್ಲ ನಾವು ಅಲ್ಲಿಗೆ ಪೌಡರ್ ಹಾಕ್ತಿದ್ವಿ, ಇಲ್ಲಿಗೆ ಪೌಡರ್ ಹಾಕ್ತಿದ್ವಿ, ಜಾಸ್ತಿ ಯೂಸ್ ಮಾಡ್ತಿದ್ವಿ, ಏನು ಆಗಲ್ಲ ಯೂಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ಆಗಿನ ಜನರೇಷನ್ಗೂ ಈಗಿನ ಜನರೇಷನ್ಗೂ ವೆದರ್ಗೂ ಕೂಡ ತುಂಬಾ ಡಿಫ್ರೆನ್ಸ್ ಇರೋದ್ರಿಂದ ನಾವು ಆದಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾವು ಯಾವ್ದನ್ನ ಯೂಸ್ ಮಾಡಬೇಕು
ಮಾಡಬಾರ್ದು ಅಂತ ತಿಳ್ಕೊಂಡ್ರೇನೆ ಬೆಟರ್ ಅಂತ ಅನ್ಸುತ್ತೆ. ನನ್ನನ್ನು ಕೇಳೋದಾದ್ರೆ ಪೌಡರ್ ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಓಕೆ. ಲೈಕ್ ಫೇಸ್ಗೆ ಮತ್ತೆ ಕೈಗಳಿಗೆ ನಾವು ದೃಷ್ಟಿ ಆಗಬಾರ್ದು ಅಂತ ಕಪ್ಪಿ ಯೂಸ್ ಮಾಡ್ತೀವಲ್ಲ, ಆ ಬೊಟ್ಟಿಗಷ್ಟೇ ಈ ಪೌಡರ್ನ ನಾನು ಯೂಸ್ ಮಾಡ್ತಿರೋದು. ಬಾಡಿಗೆ ನಾನು ಎಲ್ಲೂ ಕೂಡ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಬಾಡಿಗೆಲ್ಲ ನಾನು ಈ ಬಾಡಿ ಲೋಷನ್ನೇ ಯೂಸ್ ಮಾಡ್ತೀನಿ. ಪೌಡರ್ ಯೂಸ್ ಮಾಡೋ ಪ್ಲೇಸಲ್ಲೆಲ್ಲ ಸ್ವಲ್ಪ ಜಾಸ್ತಿ ಲೋಷನ್ನೇ ನಾನು ಆದಷ್ಟು ಅಪ್ಲೈ ಮಾಡ್ತಿದ್ದೀನಿ ನಮ್ಮ ಬೇಬಿಗೆ. ಮತ್ತು ಇದು ಎಲ್ಲ ಕೂಡ ಸೆಬಾಮೆಡ್ ಬ್ರ್ಯಾಂಡ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಹೈಯರ್ MRP ಅಂತ ಅನ್ಸುತ್ತೆ. ಪ್ರೈಸಿಂಗ್ ತುಂಬಾ ಜಾಸ್ತಿ ಇದೆ. ಇದು ನಿಮಗೆ ಸ್ಮಾಲರ್ ಕ್ವಾಂಟಿಟಿಲಿ ಕೂಡ ಸಿಗುತ್ತೆ. ಬಟ್ ಸ್ಮಾಲರ್ ಕ್ವಾಂಟಿಟಿ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಆರ್ಟಿಕಲ್ಲು ಕೂಡ ನಿಮಗೆ ಮೋರ್ ದೆನ್ 500 rupees ಮೇಲೆ ಇರೋದ್ರಿಂದ ನೀವು ಬಿಗ್ಗರ್ ಕ್ವಾಂಟಿಟಿ ಲೈಕ್ 400 ml ನೀವು ತಗೊಂಡ್ರೇನೆ ನಿಮಗೆ ಬೆನಿಫಿಟ್ ಆಗೋದು. ಸೊ ಅದರಿಂದ ನೀವು ಆದಷ್ಟು 400 ml ನೀವು ಯೂಸ್ ಮಾಡಿದ್ರೆ ಆದಷ್ಟು ಇದು 6 months 5 months ತನಕ ನೀವು ಯೂಸ್ ಮಾಡ್ಕೊಬಹುದು. ಅಲ್ಲಿ ತನಕನೂ ಕೂಡ ಬಾಳಿಕೆ ಬರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ 1 year ತನಕ ಆಲ್ಮೋಸ್ಟ್ ಈ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ಬೇಬಿಗೆ ಏನು ಆಗಲ್ಲ, ಲೈಕ್ ರ್ಯಾಶಸ್ ಆಗಲ್ಲ. ತುಂಬಾ ಚೆನ್ನಾಗಿದೆ. ಇದ್ರ ಬ್ರ್ಯಾಂಡ್ ಬೆನಿಫಿಟ್ ಏನಂತ ಅಂದ್ರೆ pH ಲೆವೆಲ್ ತುಂಬಾ ಕಡಿಮೆ ಇದೆ, 5.5. ನೀವು ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ಅದ್ರಲ್ಲೆಲ್ಲ ಆಲ್ಮೋಸ್ಟ್ 10 ಮೇಲೆ ಇದೆ, 10, 11, 12 ಈ ತರ. ಅದು ಬೇಬಿ ಸ್ಕಿನ್ ಟೋನಿಗೆ ಎಫೆಕ್ಟ್ ಆಗೋದ್ರಿಂದ ಸೆಬಾಮೆಡೆ ಆದಷ್ಟು ಬೆಟರ್. ಮತ್ತೆ ಇದ್ರ ಜೊತೆ ಟೆಡಿಬಾರ್ ಮತ್ತೆ ಸೆಟಾಫಿಲ್, ಬಟ್ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ಟೆಡಿಬಾರ್ನ ಸೋಪ್ ಒಂದು ಯೂಸ್ ಮಾಡಿದ್ದೆ ಅಷ್ಟೇ. ಅದು ಹಾಸ್ಪಿಟಲ್ ಅಲ್ಲಿ ಕೊಟ್ರು ಅಂತ ಹೇಳ್ಬಿಟ್ಟು ಅವ್ರೊಂದು 3 days ಯೂಸ್ ಮಾಡಿದ್ರು. ಸೋಪ್ ಬಂದು ಇದು 3 days ಅಷ್ಟೇ ಯೂಸ್ ಮಾಡಿದ್ದು. ಇದು ಕೂಡ ತುಂಬಾ ಚೆನ್ನಾಗಿತ್ತು, ನಮ್ಮ ಬೇಬಿಗೆ ಸೆಟ್ ಆಗಿತ್ತು. ಬಟ್ ನಾನು ಇವಾಗ ಸೆಬಾಮೆಡ್ ಸೋಪ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಅದ್ರದ್ದು ಕವರ್ ಇಲ್ಲ, ಅದರಿಂದ ನಾನು ಅದನ್ನ ತೋರ್ಸೋಕ್ ಆಗ್ತಿಲ್ಲ, ಕವರ್ ಹಾಳಾಗಿದೆ. ಇದು ಟೆಡಿಬಾರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನೀವು ಬೇಕಿದ್ರೆ ಗೂಗಲ್ ಅಲ್ಲಿ ರಿವ್ಯೂನ ಚೆಕ್ ಮಾಡಬಹುದು. ನಮ್ಮ ಬೇಬಿಗೆ ಇದು ಕೂಡ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು, ಟೆಡಿಬಾರ್ದು ಸೋಪು. ನನ್ನ ಪರ್ಸ್ನಲ್ ಸಜೆಷನ್ ಬಂದು ಈಗ 2 months ಸೆಬಾಮೆಡ್ ಯೂಸ್ ಮಾಡೋದು ಅಥವಾ ಸಡನ್ಲಿ ಬೇರೆ ಬ್ರ್ಯಾಂಡ್ ಕನ್ವರ್ಟ್ ಆಗೋದು ಅದು ತುಂಬಾ ಎಫೆಕ್ಟಿವ್ ಬೇಬಿಗೆ. ಯಾಕೆ ಅಂತ ಅಂದ್ರೆ ಇದಕ್ಕೆ ಆಲ್ರೆಡಿ ಸೆಟ್ ಆಗಿರುತ್ತೆ, ಅದ್ರ ಬಾಡಿ ಆಗಿರ್ಬಹುದು, ಅದ್ರ ಸ್ಕಿನ್ ಟೋನ್ ಆಗಿರ್ಬಹುದು. ನೀವು ಮತ್ತೆ ಬೇರೆ ಬ್ರ್ಯಾಂಡ್ ಸೆಟ್ ಆಗೋ ಟೈಮಿಗೆ ಅದಕ್ಕೆ ಅಲರ್ಜಿ, ರ್ಯಾಶಸ್ ಆ ತರ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದರಿಂದ ನೀವು ಪರ್ಟಿಕ್ಯುಲರ್ ಆಗಿ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀರಾ ಸ್ಟಾರ್ಟಿಂಗ್ ಇಂದನೇ ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ರಿವ್ಯೂ ಚೆಕ್ ಮಾಡಿ ಒಂದು ಒಳ್ಳೆ ಬ್ರ್ಯಾಂಡೇ ನೋಡಿ ನೀವು ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ನನ್ನನ್ನು ಕೇಳೋದಾದ್ರೆ ಸೆಬಾಮೆಡ್, ಟೆಡಿಬಾರ್ ಅಥವಾ ಸೆಟಾಫಿಲ್ ಮೂರಲ್ಲಿ ಯಾವ್ದನ್ನ ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲೆಲ್ಲ 5.5 ಬಿಲೋ 7 ಇರ್ಬೇಕು ಯಾವಾಗ್ಲೂ pH ಲೆವೆಲ್. ಅಂತ ಬ್ರ್ಯಾಂಡ್ನೇ ನಾವು ಬೇಬಿಗೆ ಯೂಸ್ ಮಾಡಬೇಕಾಗಿರೋದು. ಸೊ ಇದಿಷ್ಟು ಆರ್ಟಿಕಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಇದ್ರ ಜೊತೆ ಇನ್ನ ಬೇಬಿದು ಲಿಪ್ ಬಾಮ್ ಬರುತ್ತೆ, ಲಿಪ್ ಬಾಮ್ ಜೊತೆ ಫೇಸ್ ವಾಶ್ ಕೂಡ ಬರುತ್ತೆ. ಇನ್ನು ತುಂಬ ಆರ್ಟಿಕಲ್ ಸೆಬಾಮೆಡ್ದೇ ಇದೆ. ಸದ್ಯಕ್ಕೆ ನಾನು ಇದನ್ನಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬೇಬಿ ಗ್ರೋತ್ ಆದಮೇಲೆ ಫ್ಯೂಚರಲ್ಲಿ ಲಿಪ್ ಬಾಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನಿದೆ ಪ್ರಾಡಕ್ಟ್ಸು ಅದನ್ನು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಏನೇನು ಬೇಬಿಗೆ ನೆಸೆಸಿಟಿ ಇದೆ ಅದನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇದಿಷ್ಟು ಈ ವಿಡಿಯೋದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಾವು ಬೇಬಿಗೆ ಯಾವ ಥರ ಮಸಾಜ್ ಮಾಡಬೇಕು, ಹರಳೆಣ್ಣೆಲಾಗಿರ್ಬೋದು ಅಥವಾ ಮಸಾಜ್ ಆಯಿಲ್ನಲ್ಲಾಗಿರ್ಬೋದು, ಮತ್ತು ಮೇಯ್ನ್ ತಾಯಂದ್ರಿಗೆ ಮೇಯ್ನ್ ಟಾಸ್ಕ್ ಬಂದು ಬೇಬಿಗೆ ನೈಲ್ ಕಟ್ ಮಾಡೋದು. ಅದನ್ನ ಯಾವ ರೀತಿ ಯಾವ ಪ್ರಾಡಕ್ಟ್ ಇದೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅದು ಯಾವ ತರ ಯೂಸ್ ಮಾಡಿ ಟ್ರಿಮ್ ಮಾಡಬಹುದು. ಅದು ತುಂಬಾ ಈಸಿ ಆಗಿರುತ್ತೆ. ನಾವು ನೈಲ್ ಕಟರ್ ಅಲ್ಲಾದ್ರೆ ತುಂಬಾ ಬೇಬಿ ಅಲ್ಗಾಡ್ತಿರುತ್ತೆ, ಅದು ತುಂಬಾ ಕಷ್ಟ ಆಗುತ್ತೆ ಬೇಬಿಗೆ ನೈಲ್ಸ್ ಟ್ರಿಮ್ ಮಾಡ್ಲಿಕ್ಕೆ. ಸೊ ಅದೊಂದು ಬ್ರ್ಯಾಂಡ್ ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವು ನೈಲ್ಸ್ ನ ಟ್ರಿಮ್ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.